ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಚಾರ್ಜಸನ್ನು ಜಾಸ್ತಿ ಮಾಡಲಾಗಿದೆ ಸರ್ಕಾರದಿಂದ, ಅದು ಏಕಾಏಕಿ ಮಾಡಲಾಗಿದೆ ಎಂಬುವಂತಹ ಮಾತು ಬಂದಿದೆ. ಈ ಒಂದು ಸ್ವತ್ತನ್ನು ನೋಂದಣಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ 6.65% ಇತ್ತು, ಈಗ ಅದನ್ನು ಜಾಸ್ತಿ ಮಾಡಲಾಗಿದೆ. ಸೊ ಏಕಾಏಕಿ ಹೀಗೆ ಜಾಸ್ತಿ ಮಾಡಿರೋದ್ರಿಂದ ಸರ್ಕಾರದ ಖಜಾನೆ ಏನು ತುಂಬುತ್ತೆ, ಆದರೆ ಜನಗಳ ಮೇಲೆ ಹೊರೆಗಳ ಮೇಲೆ ಹೊರೆ, ತೊಂದರೆಗಳ ಮೇಲೆ ತೊಂದರೆ, ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಬರ್ತಾ ಇದೆ. ಈ ಸರ್ಕಾರ ಬರೀ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಸ್ಕೊಳ್ಳೋದಕ್ಕೆ ಆಸಕ್ತಿ ವಹಿಸ್ತಾ ಇದೆಯೇ ಹೊರತು ಜನಗಳಿಗೆ ಪಾರದರ್ಶಕವಾದಂತಹ ಒಂದು ಕಾನೂನು ಸುವ್ಯವಸ್ಥೆಗಳನ್ನು ಜಾರಿ ಮಾಡಬೇಕು. ಮತ್ತು ಆ ಪ್ರಾಪರ್ಟಿಗಳನ್ನು ರಿಜಿಸ್ಟ್ರ್ ಮಾಡಿಕೊಂಡ ಮೇಲೆ ಆ ಒಂದು ಪ್ರಾಪರ್ಟಿಯನ್ನು ಬೇರೆ ಇನ್ಯಾರೂ ರಿಜಿಸ್ಟ್ರ್ ಮಾಡಿಸ್ಕೊಳ್ದೇ ಇರೋ ಥರದಲ್ಲಿ, ಅಥವಾ ರಿಜಿಸ್ಟ್ರ್ ಮಾಡಿಕೊಂಡ ಮೇಲೆ ಅದರ ಮೇಲೆ ಯಾವುದೇ ತರಹದ ಒಂದು ಗೊಂದಲಗಳು ಸೃಷ್ಟಿಯಾಗದ ರೀತಿಯಲ್ಲಿ, ಸಮಸ್ಯೆಗಳು ಬರದ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಯಾವುದೋ ಒಂದು ಪ್ರಾಪರ್ಟಿಗಳ ಮೇಲೆ ಕೇಸುಗಳು ದಾಖಲಾಗಿದ್ದರೆ ಅದು ಕೂಡಲೇ ಸಬ್ ರಿಜಿಸ್ಟ್ರಾರ್ ಇದರಲ್ಲಿ ಅದು ನೋಂದಣಿ ಆಗಬೇಕು. ಅಂದರೆ ಅಲ್ಲಿ ಅದು ಇನ್ಸರ್ಟ್ ಆಗಬೇಕು, ಇಂಥ ಪ್ರಾಪರ್ಟಿಗಳ ಮೇಲೆ ಕೇಸಿದೆ ಅನ್ನೋದು ಇನ್ಸರ್ಟ್ ಆಗಬೇಕು. ಇದಿಲ್ಲದೆ ಹೋದರೆ ಏನಾಗುತ್ತೆ, ಸುಮ್ಮನೆ ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ ಆಗ್ತಾ ಹೋಗುತ್ತೆ, ಇವರುಗಳು ದುಡ್ಡು ತಗೊಳ್ತಾ ಇರ್ತಾರೆ. ಈ ರೀತಿಯಾಗಿ ಆಗಕೂಡ್ದು. ಆ್ಯಂಡ್ ಮೋರೆವರ್ ಈಗ ಈ ರೆವಿನ್ಯೂ ದಾಖಲೆಗಳನ್ನು ನೋಡಿಕೊಂಡು ಜನಗಳೇ ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು, ಅವರೇ ಕಾನೂನು ಒಪಿನಿಯನ್ಗಳನ್ನ ತಗೊಳ್ಬೇಕು, ಅವರೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ನಾಳೆ ಏನೇ ಸಮಸ್ಯೆ ಆದರೂ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಂಬುವಂತಹ ಮಾತು ಬರ್ತಾ ಇದೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಬ್ ರಿಜಿಸ್ಟ್ರಾರ್ಗಳು ಮಾಡಬೇಕು ಅಂತ ಹೇಳಿ ಒಂದು ಮಾತು ಬಂದಾಗ ಎಲ್ಲ ರಿಜಿಸ್ಟ್ರಾರ್ಗಳು ಕೂಡ ನಾವೇನೋ ಕಾನೂನು ಪಂಡಿತರ, ನಮಗೆ ಗೊತ್ತಿರುತ್ತಾ, ನಾವು ಹೇಗೆ ಮಾಡೋಕ್ಕಾಗುತ್ತೆ, ದಿನಕ್ಕೆ ಇಷ್ಟೆಲ್ಲ ರಿಜಿಸ್ಟ್ರೇಷನ್ಗಳು ಬಂದಾಗ ಎಲ್ಲ ದಾಖಲೆಗಳನ್ನ ನಾವು ನೋಡಲಿಕ್ಕಾಗಲ್ಲ, ವಿ ಆರ್ ಹಿಯರ್ ಟು ಓನ್ಲಿ ಕಲೆಕ್ಟ್ ದ ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳಿಬಿಟ್ಟು ಅವ್ರು ಸ್ಟ್ರೈಕ್ಗಳನ್ನ ಮಾಡ್ಕೊಂಡು ಅವ್ರು ಕೂತ್ಕೊಂಡ್ರು. ಅದೇ ಥರದಲ್ಲಿ ಇನ್ನೋಸೆಂಟ್ಗಳು ಈ ಒಂದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂಥ ಒಂದು ಬೇಸಿಕ್ ಡಾಕ್ಯುಮೆಂಟ್ಗಳು ಇದ್ದರೆ ಮಾತ್ರ ಮಾಡಬೇಕು ಅಂತ ಒಂದು ಬೇಸಿಕ್ ರೂಲ್ ಮಾಡಿಬಿಟ್ರೆ ಜನಗಳು ತೊಂದರೆ ಅನುಭವಿಸೋದಿಲ್ಲ ಅಲ್ವಾ. ಸೊ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ. ರಿಜಿಸ್ಟ್ರೇಷನ್ ಆದಮೇಲೆಗಳು ಕೇಸ್ಗಳು ಆಗ್ತಾ ಇರುತ್ತೆ. ಮತ್ತು ಕೇಸ್ಗಳು ನಡೀತಾ ಇದ್ದರೂ ಕೂಡ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಅದು ಕೇಸ್ ನಡೀತಾ ಇದೆ ಅಂತ ಇರೋದೇ ಇಲ್ಲ. ಸೊ ಜನಗಳು ಅಮಾಯಕರು ದುಡ್ಡುಗಳು ಕಟ್ತಾ ಇರ್ತಾರೆ, ರಿಜಿಸ್ಟರ್ ಮಾಡ್ಕೋತಾ ಇರ್ತಾರೆ, ಕೇಸ್ಗಳಾಗ್ತಾ ಇರ್ತದೆ, ಇಂಪ್ಲೀಡ್ ಆಗ್ತಾ ಇರುತ್ತೆ. ಈ ರೀತಿ ಸಮಸ್ಯೆಗಳು ಆಗ್ತಾ ಹೋಗ್ತಾ ಇದೆ. ಈಗೆಲ್ಲ ಈ ಖಾತಾ ಅನ್ನೋದನ್ನು ಮಾಡಿದ್ರು. ಈ ಖಾತಾಯಿಂದ ಓನರ್ ಯಾರು ಅನ್ನೋದು ನಮಗೆ ಖಾತ್ರಿ ಆಗುತ್ತೆ ಹೊರತು ಎ ಖಾತಾ, ಬಿ ಖಾತಾ ಅನ್ನೋ ಕಾನ್ಸೆಪ್ಟ್ಗಳೆಲ್ಲ ಇವಾಗ ಸಮಸ್ಯೆಗಳಾಗಿತ್ತು. ಈಗ ಈ ಖಾತಾ ಅನ್ನೋದನ್ನು ತಂದರು. ಈಗ ಈ ಖಾತಾ ಮಾಡ್ಕೊಳ್ಳೋದಕ್ಕೂ ಕೂಡ ಜನಗಳು ತಿಂಗಳಾನುಗಟ್ಟಲೆ ಓಡಾಡೋ ರೀತಿಯಲ್ಲಿ ಆಗ್ತಾ ಇದೆ. ಲಂಚಗಳನ್ನು ಕೇಳ್ತಾ ಇದ್ದಾರೆ, 25, 30, 40 ಸಾವಿರ ರೂಪಾಯಿ ಲಂಚಗಳು ಕೇಳ್ತಾ ಇದ್ದಾರೆ. ಎಷ್ಟೋ ಬಾರಿ ನನಗೆ ಕಕ್ಷಿದಾರ ಹೇಳ್ತಾರೆ ಲಂಚಗಳು ಕೊಟ್ಟರು ಕೂಡ ಕೆಲಸಗಳು ಆಗ್ತಾ ಇಲ್ಲ. ಈ ರೀತಿಯಾಗಿ ಆಗಿದೆ. ಮತ್ತು ಈ ಬಿ ಖಾತಾ ಪ್ರಾಪರ್ಟಿಗಳು ಇವುಗಳೆಲ್ಲ ತೊಗೊಂಡೋಗಿ ಹೋದಾಗ ಈ ದಾಖಲೆ ಇಲ್ಲ, ಆ ದಾಖಲೆ ಇಲ್ಲ ಅಂತ ಹೇಳಿ ಜನಗಳನ್ನು ಹೈರಾಣ ಮಾಡ್ತಾ ಇದ್ದಾರೆ. ಈ ಖಾತಾ ಮಾಡ್ಕೊಡೋದಕ್ಕೆ ಭಾಳ ಓಡಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಒಂದು ಸಿಸ್ಟಮ್ಗಳನ್ನು ಮೊದಲು ಸರಿಪಡಿಸಬೇಕು. ಜನಗಳು ಈಗಾಗಲೇ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರೆ, ಪ್ರಾಪರ್ಟಿಗಳು ರಿಜಿಸ್ಟ್ರೇಷನ್ಗಳಾಗ್ತಾ ಇಲ್ಲ, ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ. ಈಗ ಅಂಥದ್ರಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ಕಾಸ್ಟು ಕೂಡ ಜಾಸ್ತಿ ಮಾಡಿಬಿಟ್ರೆ ಜನಗಳ ಮೇಲೆ ಭಾರ ಆಗುತ್ತೆ. ನೋಡಿ, ಏನೋ ಇವ್ರ ಅನುಕೂಲಕ್ಕೆ ತಕ್ಕಂಗೆ, ಇವ್ರು ಮೂಗ್ ನೇರಕ್ಕೆ ತಕ್ಕಂಗೆ ಮಾತಾಡ್ಬಿಡೋದು. ತಮಿಳ್ನಾಡಲ್ಲಿ ಈ ಥರ ಇಷ್ಟು ಸ್ಟ್ಯಾಂಪ್ ಡ್ಯೂಟಿ ಇದೆ ತಗೊಳ್ತಾ ಇದ್ದಾರೆ, ನಾವೇ ಕಮ್ಮಿ ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡ್ಬಿಡುವಂಥದ್ದು. ಅದೇ ಬೇರೆ ಸ್ಟೇಟಲ್ಲಿ ಪೆಟ್ರೋಲ್ ರೇಟು ಕಡಿಮೆ ಇದೆ, ನಮ್ಮ ಸ್ಟೇಟಲ್ಲಿ ಯಾಕೆ ಪೆಟ್ರೋಲ್ ರೇಟು ಕಮ್ಮಿ ಇಲ್ಲ ಅಂತ ಕೇಳಿದ್ರೆ ಅದೇ ಬೇರೆ ಇದೇ ಬೇರೆ. ಸೊ ಇದು ಮಾತ್ರ ಇವ್ರಿಗೆ ಹೇಗೆ ಅನುಕೂಲ ಬೇಕೋ ಹಾಗೆ ಮಾತನಾಡ್ಬಿಡ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಪ್ರಾಪರ್ಟಿಗಳ ಮೇಲೆ ಇಷ್ಟೆಲ್ಲ ನಾವು
ಸ್ಟ್ಯಾಂಪ್ ಡ್ಯೂಟಿಗಳನ್ನು ಕಟ್ಟಿ ರಿಜಿಸ್ಟರ್ ಮಾಡಿಕೊಂಡ್ರೂ ಕೂಡ ಸರ್ಕಾರ ನಮಗೇನು ರಕ್ಷಣೆಯನ್ನು ಕೊಡ್ತಾ ಇದೆ ಪ್ರಾಪರ್ಟಿಗಳ ಮೇಲೆ? ಯಾರೋ ಗೂಂಡಗಳು ಬರ್ತಾರೆ, ಕೂತ್ಕೊಳ್ತಾರೆ, ಇದು ನಮ್ಮದು ಜಾಗ ಅಂತ ಕೂತ್ಕೊಂಡ್ರೆ ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಹೋಗಿ ರುಜುವಾತು ಮಾಡ್ಕೊಂಡು ಆಮೇಲೆ ಬಂದು ನೀವೇನಿದು ಜಾಗ ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸರ್ಕಾರದವರು ಮತ್ತು ಏನು ಮಾಡ್ತಾರೆ? ಸರ್ಕಾರದ ಒಂದು ಜವಾಬ್ದಾರಿ ಏನು? ಸರ್ಕಾರದ ಅಂಗವಾಗಿ ಅವರ ಅಂಡರಲ್ಲಿ ಈ ಒಂದು ಲೀಗಲ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಪೊಲೀಸವರು ಬರ್ತಾರೆ, ಡಾಕ್ಯುಮೆಂಟ್ಗಳನ್ನೆಲ್ಲ ತೊಗೊಂಡೋಗಿ ಕೊಟ್ಟು, ಸ್ವಾಮಿ ನಾನು ಮಾಲೀಕ ಇದ್ದೀನಿ, ಪೊಸಿಷನಲ್ಲಿದ್ದೀನಿ, ಬಟ್ ಆದರೆ ಈಗ ಯಾರೋ ಬಂದು ಸೇರ್ಕೊಂಬಿಟ್ಟವ್ರೆ, ಈ ರೀತಿ ನಮ್ಗೆ ಹೋಗೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತಂದರೆ ಇದು ಸಿವಿಲ್ ಮ್ಯಾಟ್ರು, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ನಾವು ಸ್ಟ್ಯಾಂಪ್ ಡ್ಯೂಟಿ ಕಟ್ತಾ ಇರೋದು ಏನಕ್ಕೆ? ಭದ್ರತೆ ಏನಿದೆ? ಸರ್ಕಾರ ನಮ್ಮ ಆಸ್ತಿಗಳನ್ನು ರಕ್ಷಿಸಬೇಕಲ್ವಾ? ಜೀವ ಮತ್ತು ಆಸ್ತಿ ಈ ಎರಡನ್ನೂ ರಕ್ಷಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ ಅಲ್ವಾ? ಸೊ ಆದ್ದರಿಂದ ಆ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು. ಇದು ಇನ್ನೂ ಹೆಚ್ಚು ಡಾಕ್ಯುಮೆಂಟ್ಗಳನ್ನು ಸಿಂಪ್ಲಿಫೈ ಮಾಡಬೇಕು. ಹೇಗೆ ಈ ಒಂದು BDAನಲ್ಲಿ 4-5 ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಮಾಡಿ ತೊಗೊಂಡ್ರೆ ನಾಳೆ ಏನೋ ಪ್ರಾಬ್ಲಮ್ ಆದರೆ ಅವರಿಗೆ ಆಲ್ಟರ್ನೇಟಿವ್ ಸೈಟ್ ಸಿಗುತ್ತೋ, ಹಾಗೆ ಡಾಕ್ಯುಮೆಂಟ್ಗಳನ್ನು ತುಂಬಾ ಸಿಂಪ್ಲಿಫೈ ಮಾಡಬೇಕು, ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾಡಬೇಕು. ಎಷ್ಟೋ ಬಾರಿ ಎಷ್ಟೋ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಪಿನಿಯನ್ಗಳನ್ನು ಕೊಟ್ಟಿರ್ತಾರೆ, ಮತ್ತೆ ತಿರುಗಿ ಇನ್ನೇನು ಅಬ್ಸ್ಟ್ರಾಕ್ಟ್ ಇಶ್ಯೂಸ್ಗಳು ಶುರುವಾಗ್ತಾ ಹೋಗುತ್ತೆ. 20, 30, 40 ವರ್ಷಗಳಾದ ಮೇಲೆ ಯಾರ್ಯಾರೋ ಬಂದು ಕೇಸ್ಗಳನ್ನ ಹಾಕ್ಕೊಳ್ತಾ ಇದ್ದಾರೆ. ಲ್ಯಾಂಡು ಪ್ರಾಪರ್ಟಿಯಿಂದನೇ ಜನ ಭಯಪಡುವ ರೀತಿಯಲ್ಲಿ ಆಗಿದೆ. ವರ್ಷಾನುಗಟ್ಟಲೆ ಕೋರ್ಟ್ಗಳಿಗೆ ಅಲಿಯೋ ಥರದಲ್ಲಿ ಆಗ್ತಾ ಇದೆ. ಇದರ ಬಗ್ಗೆ ಚಿಂತನೆಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಬರೀ ಜನಗಳ ಮೇಲೆ ದಂಡ ಪ್ರಯೋಗ ಮಾಡೋದು ಅಥವಾ ಜಾಸ್ತಿ ಮಾಡೋದು, ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಹೇಗೆ ಮಾಡ್ಕೊಳ್ಳೋದು, ಇದನ್ನು ನೋಡಿಕೊಂಡು ಯೋಚನೆ ಮಾಡೋದೇ ಆಗೋಗ್ತಾ ಇದೆ ಹೊರತು ಸರ್ಕಾರ ಜನಸಾಮಾನ್ಯರ ಒಂದು ಒಳಿತಿಗಾಗಿಯೂ ಕೂಡ ಯೋಚನೆ ಮಾಡಬೇಕು ಎಂಬುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕೂಡಲೇ ಏನಿದೆ ಈ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿರೋದು, ಇದನ್ನೆಲ್ಲ ಕಮ್ಮಿ ಮಾಡಬೇಕು. ಯಾಕೆಂದರೆ ಇದು ಸರ್ಕಾರ ಈ ಒಂದು ದೇಶಕ್ಕೆ ಈಗ ಆಲ್ರೆಡಿ 78 ವರ್ಷಗಳಾಗ್ತಾ ಬರ್ತಾ ಇದೆ ಸ್ವಾತಂತ್ರ್ಯ ಬಂದು. ಆದರೂ ಕೂಡ ಇಲ್ಲಿ ಒಬ್ಬ 100 ರೂಪಾಯಿ ದುಡಿದ್ರೆ ಒಂದು 50-60 ರೂಪಾಯಿ ತನಕ ಟ್ಯಾಕ್ಸ್ಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ಹೇಗೆ ಬದುಕೋದು? ಎಷ್ಟೋ ದೇಶಗಳಲ್ಲಿ ಟ್ಯಾಕ್ಸ್ ಫ್ರೀ ಅಂತೇಳಿ ಇಲ್ಲಿರೋರ್ನೆಲ್ಲ ಅಟ್ರಾಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವರು ಮಾತ್ರ ಜಾಸ್ತಿ ಟ್ಯಾಕ್ಸ್ಗಳನ್ನ ಮಾಡ್ತಾ ಇದ್ದಾರೆ, ಜನಗಳಿಗೆ ದಂಡ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಹೊರತು ಜನಗಳಿಗೆ ಸುವ್ಯವಸ್ಥಿತವಾದ, ಸರಳವಾದ, ಅರ್ಥವಾಗುವಂತಹ ಮತ್ತು ರಕ್ಷಿಸಲ್ಪಡುವಂತಹ ವ್ಯವಸ್ಥೆಗಳನ್ನು ಸರ್ಕಾರ ರೂಪಿಸಬೇಕು. ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡಬೇಕು. ಸ್ಟ್ಯಾಂಪ್ ಡ್ಯೂಟಿ ಏನು ಅವರು ಜಾಸ್ತಿ ಮಾಡಿದಾರೋ, ಸೊ ಇದೆಲ್ಲವನ್ನು ಕೂಡ ನೋಡಿಕೊಂಡು ತೀರ್ಮಾನ ಮಾಡಬೇಕೇ ಹೊರತು ಏಕಾಏಕಿ ಹೀಗೆ ಮಾಡೋದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಂಬುವಂತಹ ಮಾತನ್ನು ಹೇಳ್ತಾ, ಇದರ ಬಗ್ಗೆ ನೀವು ಇಷ್ಟ ಆಗಿದ್ದೇ ಆದಲ್ಲಿ ನಿಮಗೆ ಈ ಒಂದು ವಿಡಿಯೋ ಮರೆಯದ ಹಾಗೆ ಲೈಕ್ ಮಾಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.